HMB फंक्शन हॉल आपके खुशियों की जगह। बीजापुर में मंगनी, शादी, अकीका जैसे खुशियों के प्रोग्राम्स के लिए पार्किंग की विशाल जगह और आलीशान हॉल में रहने खाने के सारे इंतजाम। HMB फंक्शन हॉल, गणेश नगर, बेंगलुरु बाईपास रोड, मारुति एंड टोयोटा शोरूम, बैक साइड, बीजापुर। बुकिंग शुरू हो चुकी है। स्वागत है आपका बी न्यूज नेशन में। मैं हूं आबिद हुसैन शेख। ವಿಜಯಪುರದಲ್ಲಿರುವಂಥ 50ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಯಾವುದೇ ದೇವಸ್ಥಾನದ ಆಡಳಿತ ಮಂಡಳಿಗೆ, ಟ್ರಸ್ಟಿಗಳಿಗೆ ಯಾವುದೇ ರೀತಿ ಮಾಹಿತಿ ಕೊಡದೇ, ನೋಟಿಸ್ ಕೊಡದೇ, ಅವ್ರ ಜೊತೆ ಮಾತುಕತೆ ಮಾಡ್ದೇ ಈ ಪ್ರೊಸೆಸ್ಸು ಸರ್ಕಾರದ ಎಲ್ಲ ಇಲಾಖೆಗಳು ನಡೀತಾ ಇದೆ. ಇದು ಒಂದು ಸರ್ಕಾರ ಎಲ್ಲ ದೇವಸ್ಥಾನಗಳನ್ನು ಬಿಜಾಪುರಲ್ಲಿರುವಂಥದ್ದು ಸರ್ಕಾರದ ಕಬ್ಜಾ ತೊಗೋಬೇಕನ್ನುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದೆ. ಈ ರೀತಿ ಆಗಬಾರ್ದು. ಯಾಕಂದರೆ ಇವತ್ತು ಸರ್ಕಾರದ ಯಾವುದೇ ನಿಯಮಗಳು ಇದ್ರೂ ಕೂಡ ಮೊದಲು ಆ ದೇವಸ್ಥಾನದ ಎಲ್ಲರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ನೋಟಿಸ್ ಕೊಡಬೇಕು, ಅವ್ರ ಜೊತೆ ಮಾತುಕತೆ ಆದ ನಂತರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಇದು ಯಾವುದೂ ಮಾಡಿಲ್ಲ. ಸಂಪೂರ್ಣವಾಗಿ ಎಲ್ಲರನ್ನ ಕತ್ತಲೆಯಲ್ಲಿ ಇಟ್ಟು ಸರ್ಕಾರ ಈ ಒಂದು ಕ್ರಮ ತೆಗೆದುಕೊಳ್ಳೋದು ಮಾಡ್ತಾ ಇರೋದು ನಾನು ಇದನ್ನು ಖಂಡಿಸ್ತಾ ಇದ್ದೀನಿ. ಮತ್ತು ಇದನ್ನು ಎಲ್ಲ ದೇವಸ್ಥಾನಗಳನ್ನು ಈ ಪ್ರೊಸೆಸ್ದಿಂದ ಕೈ ಬಿಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಮತ್ತು ವಿನಂತಿಯನ್ನು ಮಾಡ್ತೇನೆ. ಯಾಕಂದರೆ ಒಂದು ಸರ್ಕಾರದ ಯಾವುದೇ ಒಂದು ಲಾಭ ತೆಗೆದುಕೊಳ್ಳದಾನೆ ಇವತ್ತು ದೇವಸ್ಥಾನ ಆಡಳಿತ ನಡೆಸ್ತಾ ಇದ್ದೀವಿ. ಭಾಳಷ್ಟು ದೇವಸ್ಥಾನಗಳು ಕೆಲವೊಂದೇನೋ ಸ್ವಲ್ಪ ತೊಗೊಂಡಿರ್ಬೋದಿಲ್ಲ ನನಗೆಲ್ಲ, ಅಷ್ಟಕ್ಕೆ ಮಾತ್ರಕ್ಕೆ ಪೂರ್ತಿ ಅದನ್ನು ಸ್ವಾಧೀನಕ್ಕೆ ಪಡಿಬೇಕು ಅನ್ನುವಂಥದ್ದು ಹುನ್ನಾರ ಸರಿಯಲ್ಲ. ಯಾಕಂದರೆ ಇವತ್ತು ಪುರಾತನ ಕಾಲದಿಂದ ಇವತ್ತು 100-200 ವರ್ಷಗಳಿಂದ ಇವತ್ತು ದೇವಸ್ಥಾನಗಳು ಬಿಜಾಪುರದಲ್ಲಿದ್ದಾವೆ. ಭಕ್ತರ ಒಂದು ಸಹಾಯ ಸಹಕಾರ ಮತ್ತು ಕಾಣಿಕೆಗಳಿಂದ ನಡೀತಾ ಇದ್ದಾವೆ. ದೇವಸ್ಥಾನ ನಿರ್ಮಾಣ ಆಗಿವೆ. ಈ ಸಡನ್ಲಿ ಅವನ್ನು ನಾವು ಇಲಾಖೆ ಇದರಲ್ಲಿ ತೆಗೆದುಕೊಂಡು ಆ ಕಾನೂನುಗಳನ್ನು ಅದರ ಮೇಲೆ ಹೇರುವಂಥದ್ದು ಆಗಬಾರ್ದು. ಇದು ಒಂದು ಹಿಂದೂಗಳ ದೇವಾಲಯಗಳಿಗೆ ಒಂದು ಭಕ್ತರಿಗೆ ಮಾನಸಿಕ ತೊಂದರೆ ಕೊಡುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಟ್ಟಾರೆ ಈ ಪ್ರೊಸೆಸ್ದಿಂದ ಈ ಹಿಂಸರಿಬೇಕು. ಎಲ್ಲ ಇಲಾಖೆಗಳಲ್ಲಿ ಒಂದು ಮಾಹಿತಿ ಅಂದರೆ ಇವತ್ತೆಲ್ಲ ಇಲಾಖೆಗಳಲ್ಲಿ ಈ ಒಂದು ಪ್ರೊಸೆಸ್ ನಡೀತಾ ಇದೆ. ಸರ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಮಹಾನಗರ ಪಾಲಿಕೆ, ತಹಸೀಲ್ದಾರ್ ಕಚೇರಿ ಎಲ್ಲವೂ ಕೂಡ ಇದನ್ನು ಪೇಪರ್ಸ್ ಕಲೆಕ್ಟ್ ಮಾಡುವಂಥದ್ದು, ಆ ಜಾಗಗಳ ಉತ್ತಾರಿಯನ್ನು ಕಲೆಕ್ಟ್ ಮಾಡುವುದು ನಡೀತದೆ. ಆ ದೇವಸ್ಥಾನದವ್ರಿಗೆ ಗೊತ್ತಿಲ್ಲ. ಇದು ವಿಪರ್ಯಾಸ. ಅವ್ರು ನಮ್ಮ ಮನೆ ನಮ್ಗೆ ಮತ್ತೊಬ್ರು ತೊಗೊಳಕತ್ತಾರ, ಸರ್ಕಾರದವ್ರು ನಮ್ಮ ಮಾಲಕರಿಗೆ ಗೊತ್ತಿಲ್ಲ. ಆ ರೀತಿ ಮಾಡ್ತಾರೆ. ಇದು ಒಂದು ದಬ್ಬಾಳಿಕೆ ಕ್ರಮ ಆಗಿದೆ. ಒಂದು ಯಾವುದೇ ಒಂದು ಮುನ್ಸೂಚನೆ ಕೊಡದೇ ಅದು ಹೇಳ್ತಾರಲ್ಲ, ಎಲ್ಲೋ ರಾತ್ರಿ ತುಡುಗು ಅಂದ್ರೆ ಕಬ್ಜಾ ಹೊಡಿತಾರಲ್ಲ, ಆ ರೀತಿ ಇವರು ಸರ್ಕಾರದಿಂದ ಆಗ್ತದೆ. ಇದನ್ನು ಸಂಪೂರ್ಣವಾಗಿ ತಪ್ಪು ದಾರಿಯನ್ನು ಸರ್ಕಾರ ತುಳಿತಾ ಇದೆ. ಅವ್ರು ಇನ್ನೊಮ್ಮೆ ನಾನು ನಿಮ್ಮ ಮೂಲಕ ವಿನಂತಿ ಮಾಡಿ ಒತ್ತಾಯ ಮಾಡ್ತೀನಿ, ಸಂಪೂರ್ಣವಾಗಿ ಕೈ ಬಿಡಬೇಕು. ಅವ್ರ ಸ್ವಾಧೀನದಲ್ಲಿ ಅವರ ಆಡಳಿತ ಮಂಡಳಿ ವ್ಯವಸ್ಥೆಯಲ್ಲಿ ಆ ದೇವಸ್ಥಾನಗಳ ನಿರ್ವಹಣೆ ನಡಿಬೇಕು. ಯಾರು ಕೊಟ್ಟಿಲ್ಲ, ಯಾರು ಕೊಡಬೇಕಲ್ಲ, ಎಲ್ಲ ಸರ್ಕಾರ ಇಲ್ಲ. ಮುನ್ಸಿಪಾಲ್ಟಿನ ಸರ್ಕಾರ, ಜಿಲ್ಲಾಡಳಿತ ಸರ್ಕಾರ. ಈಗ ನಮ್ಮ ದೇವಸ್ಥಾನ ಬಗ್ಗೆ ಇಲ್ಲಿ ಸರ್ಕಾರ ಒಂದೇನೋ ಪ್ರೊಸೆಸ್ ನಡೀತದೆ ಅಂದರೆ ಮಾಹಿತಿ ಸಿಗಬೇಕಲ್ಲ ಅವ್ರಿಗೆ ಮಾಹಿತಿ ಇಲ್ಲ. ನಾನು ಇವತ್ತು 3-4 ಜನರಿಗೆ ನೋಡಿದೆ, ಯಾರಿಗೂ ಒಂದು ಮಾಹಿತಿ ಇಲ್ಲ. ನಾನು ಒಂದು ದೇವಸ್ಥಾನ ಟ್ರಸ್ಟಿ, ನನಗೂ ಕೂಡ ಮಾಹಿತಿ ಬಂದಿಲ್ಲ. ಈ ರೀತಿ ಅವ್ರಿಗೆ ಮಾಹಿತಿ ಕೊಡದೇ ಅವ್ರನ್ನೆಲ್ಲರನ್ನ ಕತ್ತಲೆಯಲ್ಲಿ ಇಟ್ಟು ಮಾಡ್ತಾ ಇರೋದು ಸಂಚು ರೂಪಿಸಿದ್ದಾರೆ ಅಂತ ನಾನೊಂದು ಆರೋಪ ಮಾಡೋಕ್ಕೆ ಬಯಸ್ತಾ ಇದ್ದೀನಿ ಅವ್ರ ಮೇಲೆ. ಅದೇ ನಾನು ಜಿಲ್ಲಾಧಿಕಾರಿ ಮುಖಾಂತರ ಅದನ್ನು ಈ ಒಂದು ಏನು ಪ್ರಕ್ರಿಯೆ ನಡೀತಾ ಇದೆ ಸಂಪೂರ್ಣ ಕೈ ಬಿಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ಳೋಕೆ ನಮ್ಮೆಲ್ಲ ಕೆಲವೊಂದು ದೇವಸ್ಥಾನದ ಟ್ರಸ್ಟಿಗಳು, ಕೆಲವು ಭಕ್ತರು, ನಮ್ಮ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ. और खबरों के लिए देखते रहिए बी न्यूज नेशन।